ಎಲ್ಲರಿಗೂ ನಮಸ್ಕಾರ. 3 ಸುತ್ತಿನ ಓಂಕಾರದೊಂದಿಗೆ ಇಂದಿನ ಯೋಗಾಭ್ಯಾಸವನ್ನು ಆರಂಭಿಸೋಣ. ಮೊದಲಿಗೆ ಆರಾಮದಾಯಕವಾದ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋಣ. ಎರಡೂ ಕೈಯನ್ನು ಜೋಡಿಸಿ ನಮಸ್ಕಾರ ಸ್ಥಿತಿಗೆ ತರೋಣ. ಕಣ್ಣನ್ನು ನಿಧಾನವಾಗಿ ಮುಚ್ಚೋಣ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡುತ್ತಾ ಓಂಕಾರವನ್ನು ಪಠಿಸೋಣ. ಇನ್ನೊಮ್ಮೆ ಕೊನೆಯ ಬಾರಿ ಓಂಕಾರವನ್ನು ಪಠಿಸೋಣ. ಈಗ ನಿಧಾನವಾಗಿ ತಾಡಾಸನ ಸ್ಥಿತಿಯಲ್ಲಿ ನಿಲ್ಲೋಣ. ಮೊದಲಿಗೆ ಶಿಥಿಲೀಕರಣ ವ್ಯಾಯಾಮವನ್ನು ಪ್ರಾರಂಭಿಸೋಣ. ಎರಡು ಕಾಲಿನ ನಡುವೆ ಅರ್ಧ ಅಡಿಯಷ್ಟು ಅಂತರವನ್ನು ನೀಡೋಣ. ಎರಡು ಕೈಯನ್ನು ನಿಮ್ಮ ಸೊಂಟದ ಮೇಲೆ ಇರಿಸಿ. ಈಗ ಕತ್ತಿನ ಭಾಗಕ್ಕೆ ಚಾಲನೆಯನ್ನು ನೀಡೋಣ. ಉಸಿರನ್ನು ತೆಗೆದುಕೊಂಡು ಹಿಂದೆ, ಉಸಿರನ್ನು ಬಿಡುತ್ತಾ ಮುಂದೆ. ಇನ್ನೊಮ್ಮೆ ಮಾಡೋಣ. ಹಿಂದೆ, ಉಸಿರನ್ನು ಬಿಡುತ್ತಾ ಮುಂದೆ. ಮತ್ತೊಮ್ಮೆ ಉಸಿರನ್ನು ತೆಗೆದುಕೊಳ್ತಾ ಹಿಂದೆ, ಉಸಿರನ್ನು ಬಿಡುತ್ತಾ ಮುಂದೆ. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನಿಮ್ಮ ಕತ್ತನ್ನು ಬಲಭಾಗಕ್ಕೆ ತಿರುಗಿಸಿ. ಉಸಿರನ್ನು ಬಿಡುತ್ತಾ ನೇರ. ಉಸಿರನ್ನು ತೆಗೆದುಕೊಳ್ಳುತ್ತಾ ಎಡ. ಉಸಿರನ್ನು ಬಿಡುತ್ತಾ ನೇರ. ಮತ್ತೆ ಬಲ, ನೇರ, ಎಡ, ನೇರ. ಇನ್ನೊಮ್ಮೆ ಬಲ, ನೇರ, ಎಡ, ನೇರ. ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ ಹಾಗೂ ಉಸಿರನ್ನು ಬಿಡುತ್ತಾ ನಿಮ್ಮ ಬಲಭಾಗಕ್ಕೆ ಕತ್ತನ್ನು ಬಾಗಿಸಿ. ಉಸಿರನ್ನು ಬಿಡುತ್ತಾ ನೇರ, ಎಡ, ನೇರ. ಮತ್ತೆ ಬಲ, ನೇರ, ಎಡ, ನೇರ. ಇನ್ನೊಮ್ಮೆ ಬಲ, ನೇರ, ಎಡ, ನೇರ. ಈಗ ನಮ್ಮ ಕತ್ತನ್ನು ವೃತ್ತಾಕಾರದಲ್ಲಿ ತಿರುಗಿಸೋಣ. ಉಸಿರನ್ನು ತೆಗೆದುಕೊಳ್ಳುತ್ತಾ ಹಿಂದೆ, ಉಸಿರನ್ನು ಬಿಡುತ್ತಾ ಮುಂದೆ. ಇದೇ ರೀತಿ ವಿರುದ್ಧ ದಿಕ್ಕಿನಲ್ಲೊಮ್ಮೆ ಮಾಡೋಣ. ಉಸಿರನ್ನು ತೆಗೆದುಕೊಳ್ಳುತ್ತಾ ಹಿಂದೆ, ಉಸಿರನ್ನು ಬಿಡುತ್ತಾ ಮುಂದೆ. ಈಗ ಭುಜ ಭಾಗಕ್ಕೆ ಚಾಲನೆ ನೀಡೋಣ. ನಿಮ್ಮ ಕೈಗಳನ್ನು ಭುಜದ ಮೇಲೆ ಇರಿಸಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ, ಉಸಿರನ್ನು ಬಿಡುತ್ತಾ ಕೆಳಗೆ. ಮತ್ತೊಮ್ಮೆ ಮಾಡೋಣ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ, ಉಸಿರನ್ನು ಬಿಡುತ್ತಾ ಕೆಳಗೆ. ಇನ್ನೊಮ್ಮೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ, ಉಸಿರನ್ನು ಬಿಡುತ್ತಾ ಕೆಳಗೆ. ಇದೇ ರೀತಿ ವಿರುದ್ಧ ದಿಕ್ಕಿನಲ್ಲೊಮ್ಮೆ ಮಾಡೋಣ. ಮೇಲೆ, ಕೆಳಗೆ, ಮೇಲೆ, ಕೆಳಗೆ. ಇನ್ನೊಮ್ಮೆ ಮೇಲೆ, ಕೆಳಗೆ. ನಿಧಾನವಾಗಿ ಎರಡು ಕೈಯನ್ನು ಭುಜ ನೇರಕ್ಕೆ ತನ್ನಿ. ಹಸ್ತ ಮೇಲ್ಮುಖವಾಗಿರಲಿ. ಈಗ ಮೊಣಕೈಗೆ ಚಾಲನೆ ನೀಡೋಣ. ನಿಧಾನವಾಗಿ ಬಾಗಿಸಿ, ನಿಧಾನವಾಗಿ ಚಾಚಿ.
ಇನ್ನೊಮ್ಮೆ ಬಾಗಿಸಿ ಚಾಚಿ. ಕೊನೆಯ ಬಾರಿ ಮಾಡೋಣ. ಬಾಗಿಸಿ ಚಾಚಿ. ಈಗ ಮುಂಗೈಗೆ ಚಾಲನೆ ನೀಡೋಣ. ಹಸ್ತದಿಂದ ಮುಷ್ಟಿ ಮಾಡಿ ನಿಧಾನವಾಗಿ ಮೇಲೆ, ನಿಧಾನವಾಗಿ ಕೆಳಗೆ, ಮತ್ತೊಮ್ಮೆ ಮೇಲೆ ಕೆಳಗೆ, ಇನ್ನೊಮ್ಮೆ ಮೇಲೆ ಕೆಳಗೆ. ಈಗ ನಿಧಾನವಾಗಿ ಮುಂಗೈಯನ್ನು ತಿರುಗಿಸೋಣ. 2 ಬಾರಿ ಮುಂದುವರಿಸಿ. ಇದೇ ರೀತಿ ವಿರುದ್ಧ ದಿಕ್ಕಿನಲ್ಲಿ 3 ಬಾರಿ ಮಾಡೋಣ. ಈಗ ಬೆರಳುಗಳ ಚಾಲನೆ. ನಿಧಾನವಾಗಿ ಬೆರಳುಗಳನ್ನು ಮಡಿಸಿ ನಂತರ ಚಾಚಿರಿ. ಇನ್ನೊಮ್ಮೆ ಕೊನೆಯ ಬಾರಿ ಮಾಡೋಣ. ಈಗ ಸೊಂಟಕ್ಕೆ ಚಾಲನೆ ನೀಡೋಣ. ನಿಮ್ಮ ಕೈಗಳನ್ನು ಸೊಂಟದ ಮೇಲೆ ಇರಿಸಿ ನಂತರ ತಿರುಗಿಸುತ್ತಾ ಬರೋಣ. ಇನ್ನು 2 ಬಾರಿ ಮುಂದುವರೆಸಿ. ಹಾಗೆ ವಿರುದ್ಧ ದಿಕ್ಕಿನಲ್ಲೊಮ್ಮೆ ಮಾಡೋಣ. ಇನ್ನು 2 ಬಾರಿ ಮುಂದುವರಿಸಿ. ಈಗ ಮಂಡಿ ಭಾಗಕ್ಕೆ ಚಾಲನೆ ನೀಡೋಣ. 2 ಕಾಲನ್ನು ಜೋಡಿಸಿ ನಿಮ್ಮ ಕೈಯನ್ನು ಮಂಡಿಯ ಮೇಲಿರಿಸಿ ನಂತರ ಬಲಭಾಗದಿಂದ ತಿರುಗಿಸುತ್ತಾ ಬರೋಣ. ಇದೇ ರೀತಿ ವಿರುದ್ಧ ದಿಕ್ಕಿನಲ್ಲೊಮ್ಮೆ ಮಾಡೋಣ. ಈಗ ಮುಂಗಾಲಿಗೆ ಚಾಲನೆ ನೀಡೋಣ. ನಿಧಾನವಾಗಿ ಮುಂಗಾಲನ್ನು ತಿರುಗಿಸುತ್ತಾ ಬರೋಣ. ಇದೇ ರೀತಿ ವಿರುದ್ಧ ದಿಕ್ಕಿನಲ್ಲೊಮ್ಮೆ ಮಾಡೋಣ. ಈಗ ಎಡಗಾಲಿನಿಂದ ಮಾಡೋಣ. ವಿರುದ್ಧ ದಿಕ್ಕಿನಲ್ಲೊಮ್ಮೆ ಮಾಡೋಣ. ಕಾಲನ್ನು ನಿಧಾನವಾಗಿ ಇರಿಸಿ. ಈಗ ಸೂರ್ಯ ನಮಸ್ಕಾರ ಅಭ್ಯಾಸಕ್ಕೆ ಸಿದ್ಧರಾಗೋಣ. ಮೊದಲಿಗೆ ನಮಸ್ಕಾರ ಸ್ಥಿತಿಗೆ ಬರೋಣ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಊರ್ಧ್ವಾಸನ. ಉಸಿರನ್ನು ಬಿಡುತ್ತಾ ಸೊಂಟವನ್ನು ಬಾಗಿಸಿ ಪಾದಹಸ್ತಾಸನ. ಉಸಿರನ್ನು ತೆಗೆದುಕೊಳ್ಳುತ್ತಾ ಬಲಕಾಲನ್ನು ಹಿಂದಕ್ಕೆ ಇರಿಸಿ ಏಕಪಾದ ಪ್ರಸರಣಾಸನ. ಉಸಿರನ್ನು ಬಿಡುತ್ತಾ ನಿಮ್ಮ ಎಡಗಾಲನ್ನು ಹಿಂದೆ ತೆಗೆದುಕೊಂಡು ಸಮಾಸನಕ್ಕೆ ಬರೋಣ. ಸಹಜವಾದ ಉಸಿರಾಟದೊಂದಿಗೆ 2 ಮಂಡಿಯನ್ನು ಮಡಿಸಿ ಶಶಂಕಾಸನ ಸ್ಥಿತಿಯಲ್ಲಿ ವಿಶ್ರಾಂತಿ ಪಡೆಯೋಣ. ನಿಧಾನವಾಗಿ ಶಶಂಕಾಸನದಿಂದ ನಿಮ್ಮ ದೇಹವನ್ನು ಜರುಗಿಸುತ್ತಾ ಅಷ್ಟಾಂಗ ಪ್ರಣಿಪಾದಾಸನಕ್ಕೆ ಬರೋಣ. ಈ ಸ್ಥಿತಿಯಲ್ಲಿ ನಿಮ್ಮ ಹಣೆ, ಹಸ್ತ, ಎದೆ, ಮಂಡಿ ಹಾಗೂ ಪಾದವನ್ನು ಮಾತ್ರ ನೆಲದೊಂದಿಗೆ ಸಂಪರ್ಕದಲ್ಲಿರಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ಭುಜಂಗಾಸನಕ್ಕೆ ಬರೋಣ. ಉಸಿರನ್ನು ಬಿಡುತ್ತಾ ಪರ್ವತಾಸನಕ್ಕೆ ಬರೋಣ. ಪರ್ವತಾಸನದಿಂದ ನಿಧಾನವಾಗಿ ಬಲಗಾಲನ್ನು ಮುಂದಕ್ಕೆ ತಂದು 2 ಹಸ್ತದ ನಡುವೆ ಇರಿಸಿ ಏಕಪಾದ ಪ್ರಸರಣಾಸನಕ್ಕೆ ಬರೋಣ. ಉಸಿರನ್ನು ಬಿಡುತ್ತಾ ಪಾದಹಸ್ತಾಸನ.
ಉಸಿರನ್ನು ತೆಗೆದುಕೊಳ್ಳುತ್ತಾ ಊರ್ಧ್ವಾಸನ, ನಂತರ ಉಸಿರನ್ನು ಬಿಡುತ್ತಾ ನಮಸ್ಕಾರ ಸ್ಥಿತಿಗೆ ತೆರಳೋಣ. ಈಗ ತಾಡಾಸನದಲ್ಲಿ ವಿಶ್ರಾಂತಿ ಪಡೆಯೋಣ. ಈಗ ನಿಂತು ಮಾಡುವ ಆಸನಕ್ಕೆ ಸಿದ್ಧರಾಗೋಣ. ಮೊದಲಿಗೆ ಅರ್ಧಕಟಿ ಚಕ್ರಾಸನ. ಎರಡು ಕಾಲನ್ನು ಜೋಡಿಸಿ ನಂತರ ನಿಮ್ಮ ಬಲಗೈಯನ್ನು ನಿಧಾನವಾಗಿ ಮೇಲಕ್ಕೆ ತರೋಣ. ಉಸಿರನ್ನು ತೆಗೆದುಕೊಂಡು ತರೋಣ. ಭುಜ ನೇರಕ್ಕೆ ಬಂದ ನಂತರ ನಿಮ್ಮ ಹಸ್ತ ಮೇಲ್ಮುಖ ಮಾಡಿ ಕೈಯನ್ನು ಹಾಗೆ ನಿಧಾನವಾಗಿ ಮೇಲಕ್ಕೆ ತರೋಣ. ನಂತರ ಉಸಿರನ್ನು ಬಿಡುತ್ತಾ ನಿಮ್ಮ ಎಡಭಾಗಕ್ಕೆ ಬಾಗಿ. ಸಹಜವಾದ ಉಸಿರಾಟವಿರಲಿ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ನಿಮ್ಮ ಕೈಗಳನ್ನು ಕೆಳಗೆ ಇರಿಸಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ತರೋಣ. ಭುಜ ನೇರಕ್ಕೆ ಬಂದ ನಂತರ ಹಸ್ತ ಮೇಲ್ಮುಖವಾಗಿರಲಿ. ಕೈಯನ್ನು ಹಾಗೆ ನಿಧಾನವಾಗಿ ಮೇಲೆತ್ತೋಣ. ನಂತರ ಉಸಿರನ್ನು ಬಿಡುತ್ತಾ ನಿಮ್ಮ ಬಲಭಾಗಕ್ಕೆ ಬಾಗೋಣ. ಹಾಗೆ ನಿಧಾನವಾಗಿ ಕೈಗಳನ್ನು ಕೆಳಗಡೆ ಇಳಿಸೋಣ. ಈಗ ತಾಡಾಸನದಲ್ಲಿ ವಿಶ್ರಾಂತಿ ಪಡೆಯೋಣ. ನಿಧಾನವಾಗಿ ಸ್ಥಿತಿಗೆ ಬಂದು ತ್ರಿಕೋನಾಸನಕ್ಕೆ ಸಿದ್ಧತೆ ಮಾಡಿಕೊಳ್ಳೋಣ. ಮೊದಲಿಗೆ ಎರಡು ಕಾಲುಗಳ ನಡುವೆ 3 ರಿಂದ 4 ಅಡಿಯಷ್ಟು ಅಂತರ ನೀಡಿ ನಂತರ ಬಲಗಾಲನ್ನು 90 ಡಿಗ್ರಿಗೆ ತಿರುಗಿಸಿ ಹಾಗೆಯೇ ನಿಮ್ಮ ಎಡಗಾಲನ್ನು 45 ಡಿಗ್ರಿಯಷ್ಟು ಒಳಗೆ ತಿರುಗಿಸಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಯನ್ನು ಭುಜ ನೇರಕ್ಕೆ ತನ್ನಿ. ಹಾಗೆ ಉಸಿರನ್ನು ಬಿಡುತ್ತಾ ನಿಮ್ಮ ಬಲ ಹಸ್ತವನ್ನು ಬಲ ಪಾದದ ಪಕ್ಕದಲ್ಲಿ ಇರಿಸಿ. ನಿಮ್ಮ ದೃಷ್ಟಿ ಎಡ ಬೆರಳಿನ ಮೇಲಿರಲಿ. ಆಸನದ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟವಿರಲಿ. ಹಾಗೆ ನಿಧಾನವಾಗಿ ಸ್ಥಿತಿಗೆ ಮರಳೋಣ. ಈಗ ನಿಮ್ಮ ಎಡಗಾಲನ್ನು 90 ಡಿಗ್ರಿಗೆ ಹೊರತಿರುಗಿಸಿ ಹಾಗೆಯೇ ನಿಮ್ಮ ಬಲಗಾಲನ್ನು 45 ಡಿಗ್ರಿಯಷ್ಟು ಒಳಗೆ ತಿರುಗಿಸಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈ ಭುಜ ನೇರಕ್ಕೆ ತನ್ನಿ. ಉಸಿರನ್ನು ಬಿಡುತ್ತಾ ನಿಮ್ಮ ಎಡ ಹಸ್ತವನ್ನು ಎಡ ಪಾದದ ಪಕ್ಕದಲ್ಲಿ ಇರಿಸಿ. ನಿಮ್ಮ ದೃಷ್ಟಿ ಬಲ ಬೆರಳಿನ ಮೇಲಿರಲಿ. ಸಹಜವಾದ ಉಸಿರಾಟವಿರಲಿ. ಹಾಗೆ ನಿಧಾನವಾಗಿ ತಾಡಾಸನ ಸ್ಥಿತಿಗೆ ಮರಳೋಣ. ತಾಡಾಸನ ಸ್ಥಿತಿಯಲ್ಲಿ ಕೆಲ ಕಾಲ ವಿಶ್ರಾಂತಿ. ಈಗ ಬೆನ್ನಿನ ಮೇಲೆ ಮಲಗಿ ಮಾಡುವ ಆಸನವನ್ನು ಪ್ರಾರಂಭಿಸೋಣ. ನಿಧಾನವಾಗಿ ಶವಾಸನಕ್ಕೆ ತೆರಳೋಣ. ಕಾಲುಗಳನ್ನು ಜೋಡಿಸಿ ಸ್ಥಿತಿಗೆ ಬರೋಣ. ನಂತರ ನಿಧಾನವಾಗಿ ಎರಡು ಕಾಲುಗಳನ್ನು 60 ಡಿಗ್ರಿಗೆ ಎತ್ತೋಣ. ಇದೇ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟವಿರಲಿ.
ಹಾಗೆ ನಿಧಾನವಾಗಿ ಶವಾಸನಕ್ಕೆ ಮರಳೋಣ. ಶವಾಸನದಲ್ಲಿ ಕೆಲ ಕಾಲ ವಿಶ್ರಾಂತಿ. ಈಗ ಪವನ ಮುಕ್ತಾಸನದ ಅಭ್ಯಾಸವನ್ನು ಮಾಡೋಣ. ಶವಾಸನದ ಸ್ಥಿತಿಯಿಂದ ನಂತರ ಕಾಲುಗಳನ್ನು ಎದೆಯ ಭಾಗ ಹತ್ತಿರ ತರೋಣ. ಈಗ ಎರಡೂ ಕೈಗಳಿಂದ ಕಾಲನ್ನು ಬಂಧಿಸೋಣ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಹಣೆಯನ್ನು ಮಂಡಿ ಭಾಗಕ್ಕೆ ಮುಟ್ಟಿಸಿ. ಸಹಜವಾದ ಉಸಿರಾಟವಿರಲಿ. ಹಾಗೆ ಉಸಿರನ್ನು ಬಿಡುತ್ತಾ ಶವಾಸನಕ್ಕೆ ಮರಳೋಣ. ಶವಾಸನದಲ್ಲಿ ಕೆಲ ಕಾಲ ವಿಶ್ರಾಂತಿ ಪಡೆಯೋಣ. ಈಗ ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನಕ್ಕೆ ತೆರಳೋಣ. ಈಗ ನಿಧಾನವಾಗಿ ಶವಾಸನದಿಂದ ಮಕರಾಸನಕ್ಕೆ ತೆರಳೋಣ. ಎರಡೂ ಕಾಲುಗಳನ್ನು ಜೋಡಿಸಿ, ನಿಮ್ಮ ಎಡಗಾಲನ್ನು ಮಡಿಸಿ, ಎಡಗೈ ಹೊಟ್ಟೆಯ ಮೇಲೆ, ಬಲಗೈ ಮೇಲೆ, ನಿಧಾನವಾಗಿ ಬಲಗಡೆ ಹೊರಳಿ ಮಕರಾಸನಕ್ಕೆ ಬನ್ನಿ. ಮೊದಲಿಗೆ ಸರಳ ಭುಜಂಗಾಸನದ ಅಭ್ಯಾಸವನ್ನು ಮಾಡೋಣ. ಮಕರಾಸನದಿಂದ ಎರಡೂ ಕಾಲುಗಳನ್ನು ಜೋಡಿಸಿ, ನಿಮ್ಮ ಕೈ ಎದೆಯ ಪಕ್ಕದಲ್ಲಿ ಇರಿಸೋಣ. ಹಸ್ತದ ಜೊತೆಗೆ ಮೊಣಕೈ ಕೂಡ ನೆಲದ ಸ್ಪರ್ಶವಿರಬೇಕು. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಶರೀರದ ಮೇಲ್ಭಾಗವನ್ನು ಮೇಲಕ್ಕೆ ಎತ್ತೋಣ. ಸಹಜವಾದ ಉಸಿರಾಟವಿರಲಿ. ಹಾಗೆ ಉಸಿರನ್ನು ಬಿಡುತ್ತಾ ಮಕರಾಸನಕ್ಕೆ ಮರಳೋಣ. ಈಗ ಧನುರಾಸನವನ್ನು ಮಾಡೋಣ. ಮಕರಾಸನದಿಂದ ಎರಡು ಕಾಲನ್ನು ಮಂಡಿಯನ್ನು ಮಡಿಸಿ, ಮುಂಗಾಲನ್ನು ಹಿಡಿದು ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಶರೀರವನ್ನು ಕೇವಲ ಹೊಟ್ಟೆಯ ಭಾಗದಿಂದ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು. ಸಹಜವಾದ ಉಸಿರಾಟವಿರಲಿ. ಹಾಗೆ ನಿಧಾನವಾಗಿ ಮಕರಾಸನಕ್ಕೆ ಮರಳೋಣ. ಮಕರಾಸನದಲ್ಲಿ ಕೆಲ ಕಾಲ ವಿಶ್ರಾಂತಿ ಪಡೆಯೋಣ. ಈಗ ಕುಳಿತು ಮಾಡುವ ಆಸನವನ್ನು ಪ್ರಾರಂಭಿಸೋಣ. ನಿಧಾನವಾಗಿ ವಜ್ರಾಸನಕ್ಕೆ ತೆರಳೋಣ. ಈಗ ಕುಳಿತು ಮಾಡುವ ಆಸನವನ್ನು ಪ್ರಾರಂಭಿಸೋಣ. ಮಕರಾಸನದಿಂದ ನಿಧಾನವಾಗಿ ಶಶಂಕಾಸನಕ್ಕೆ ಬರೋಣ. ಶಶಂಕಾಸನದಿಂದ ನಿಧಾನವಾಗಿ ವಜ್ರಾಸನ. ಮೊದಲಿಗೆ ಉಷ್ಟ್ರಾಸನದ ಅಭ್ಯಾಸವನ್ನು ಮಾಡೋಣ. ವಜ್ರಾಸನದಿಂದ ನಿಧಾನವಾಗಿ ಮಂಡಿಯ ಮೇಲೆ ನಿಲ್ಲಿ. ಹಾಗೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ನಿಮ್ಮ ಭುಜ ನೇರಕ್ಕೆ ತನ್ನಿ. ನಿಧಾನವಾಗಿ ನಿಮ್ಮ ಬಲಗೈಯನ್ನು ಬಲಪಾದದ ಮೇಲೆ ಹಾಗೂ ಎಡಗೈಯನ್ನು ಎಡಪಾದದ ಮೇಲೆ ಇರಿಸೋಣ. ಈ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟವಿರಲಿ. ಹಾಗೆ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಮರಳಿ ಭುಜ ನೇರಕ್ಕೆ ತನ್ನಿ ಹಾಗೂ ವಜ್ರಾಸನಕ್ಕೆ ಮರಳೋಣ. ಈಗ ಪಶ್ಚಿಮೋತ್ತಾಸನದ ಅಭ್ಯಾಸವನ್ನು ಮಾಡೋಣ. ವಜ್ರಾಸನದಿಂದ ನಿಧಾನವಾಗಿ ದಂಡಾಸನದಲ್ಲಿ ಬರೋಣ.
ಎರಡು ಕಾಲುಗಳನ್ನು ಜೋಡಿಸಿ ದಂಡಾಸನದಲ್ಲಿ ಕುಳಿತುಕೊಳ್ಳೋಣ. ನಂತರ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ತರೋಣ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದೆ ಬಾಗಿ ನಿಮ್ಮ ಕೈಗಳಿಂದ ಕಾಲ್ಬೆರಳುಗಳನ್ನು ಹಿಡಿದು ಹಣೆಯನ್ನು ಮಂಡಿಗೆ ಮುಟ್ಟಿಸುವ ಪ್ರಯತ್ನವನ್ನು ಮಾಡೋಣ. ಸಹಜವಾದ ಉಸಿರಾಟವಿರಲಿ. ಹಾಗೆ ನಿಧಾನವಾಗಿ ದಂಡಾಸನಕ್ಕೆ ಮರಳೋಣ. ಈಗ ದಂಡಾಸನದಿಂದ ನಿಧಾನವಾಗಿ ಶವಾಸನಕ್ಕೆ ತೆರಳೋಣ. ಈಗ ನಿಮ್ಮ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ ನೀಡುತ್ತಾ ಬರೋಣ. ಮೊದಲಿಗೆ ನಿಮ್ಮ ಪಾದಗಳನ್ನು ಗಮನಿಸಿ. ಪಾದಗಳಿಗೆ ಸಂಪೂರ್ಣ ವಿಶ್ರಾಂತಿ ನೀಡಿ. ಹಾಗೆ ನಿಮ್ಮ ಮುಂಗಾಲನ್ನು ಗಮನಿಸಿ. ಮುಂಗಾಲಿಗೆ ಸಂಪೂರ್ಣ ವಿಶ್ರಾಂತಿ. ಹಾಗೆಯೇ ನಿಮ್ಮ ಮೀನುಕಂಡಗಳನ್ನು ಗಮನಿಸಿ. ಅವುಗಳಿಗೆ ಸಂಪೂರ್ಣ ವಿಶ್ರಾಂತಿ ನೀಡಿ. ನಿಧಾನವಾಗಿ ನಿಮ್ಮ ಗಮನವನ್ನು ಮಂಡಿಯ ಮೇಲೆ ಹರಿಸಿ. ಮಂಡಿಗಳಿಗೆ ಸಂಪೂರ್ಣ ವಿಶ್ರಾಂತಿ. ಹಾಗೆಯೇ ನಿಮ್ಮ ತೊಡೆಯ ಭಾಗವನ್ನು ಗಮನಿಸಿ. ತೊಡೆಗಳಿಗೆ ಸಂಪೂರ್ಣ ವಿಶ್ರಾಂತಿ ನೀಡಿ. ಹಾಗೆಯೇ ನಿಮ್ಮ ಗಮನ ಸೊಂಟದ ಮೇಲೆ ಹರಿಸಿ. ಸೊಂಟಗಳಿಗೆ ಸಂಪೂರ್ಣ ವಿಶ್ರಾಂತಿ ನೀಡಿ. ಹೆಚ್ಚಿನ ವಿಶ್ರಾಂತಿಗಾಗಿ ಒಮ್ಮೆ ಆಕಾರದ ಪಠಣೆಯನ್ನು ಮಾಡೋಣ. ಹೆಚ್ಚಿನ ವಿಶ್ರಾಂತಿಗಾಗಿ ಒಮ್ಮೆ ಆಕಾರದ ಪಠಣೆಯನ್ನು ಮಾಡೋಣ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಬಿಡುತ್ತಾ ಆಕಾರ. ಆಕಾರದ ತರಂಗಗಳನ್ನು ಶರೀರದ ಕೆಳಭಾಗದಲ್ಲಿ ಗಮನಿಸುತ್ತಾ ಬನ್ನಿ. ಈಗ ಕೆಳಭಾಗದ ಶರೀರ ಸಂಪೂರ್ಣ ವಿಶ್ರಾಂತಿಯಲ್ಲಿದೆ. ಹಾಗೆಯೇ ನಿಮ್ಮ ಗಮನವನ್ನು ಹೊಟ್ಟೆ ಮೇಲೆ ಹರಿಸಿ. ಹೊಟ್ಟೆಗೆ ಸಂಪೂರ್ಣ ವಿಶ್ರಾಂತಿ ನೀಡಿ. ಹಾಗೆಯೇ ಎದೆಯ ಭಾಗದಲ್ಲಿ ನಿಮ್ಮ ಗಮನವಿರಲಿ. ಎದೆಯ ಭಾಗ ಸಂಪೂರ್ಣ ವಿಶ್ರಾಂತಿಯಲ್ಲಿರಲಿ. ನಿಮ್ಮ ಗಮನ ಬೆನ್ನಿನ ಮೇಲಿರಲಿ. ಬೆನ್ನುಗಳಿಗೆ ಸಂಪೂರ್ಣ ವಿಶ್ರಾಂತಿ ನೀಡಿ. ನಿಮ್ಮ ಗಮನ ಬೆರಳುಗಳ ಮೇಲಿರಲಿ. ಬೆರಳುಗಳಿಗೆ ಸಂಪೂರ್ಣ ವಿಶ್ರಾಂತಿ ನೀಡಿ. ಹಾಗೆಯೇ ಮುಂಗೈಯನ್ನು ಗಮನಿಸಿ. ಮುಂಗೈಗಳಿಗೆ ಸಂಪೂರ್ಣ ವಿಶ್ರಾಂತಿ. ನಿಧಾನವಾಗಿ ನಿಮ್ಮ ಗಮನವನ್ನು ಮೊಣಕೈಯ ಮೇಲಿರಿಸಿ. ಮೊಣಕೈಗಳು ಸಂಪೂರ್ಣ ವಿಶ್ರಾಂತಿಯಲ್ಲಿದೆ. ನಿಮ್ಮ ಭುಜದ ಮೇಲೆ ಗಮನವನ್ನು ಹರಿಸಿ. ಭುಜಗಳು ಸಂಪೂರ್ಣ ವಿಶ್ರಾಂತಿಯಲ್ಲಿದೆ. ಈಗ ನಿಮ್ಮ ಸಂಪೂರ್ಣ ಕೈ ವಿಶ್ರಾಂತಿ ನೀಡಿ. ನಿಮ್ಮ ಗಮನವನ್ನು ಕತ್ತಿನ ಭಾಗದಲ್ಲಿರಿಸಿ. ಕತ್ತುಗಳಿಗೆ ಸಂಪೂರ್ಣ ವಿಶ್ರಾಂತಿ ನೀಡಿ.
ಹೆಚ್ಚಿನ ವಿಶ್ರಾಂತಿಗಾಗಿ ಒಮ್ಮೆ ಊಕಾರದ ಪಠಣೆಯನ್ನು ಮಾಡೋಣ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಬಿಡುತ್ತಾ ಊಕಾರ. ಊಕಾರದ ತರಂಗಗಳು ನಿಮ್ಮ ಮಧ್ಯಭಾಗದ ಶರೀರವನ್ನು ಆವರಿಸುವುದನ್ನು ಗಮನಿಸಿ. ಈಗ ಶರೀರದ ಮಧ್ಯಭಾಗ ಸಂಪೂರ್ಣ ವಿಶ್ರಾಂತಿಯಲ್ಲಿದೆ. ಈಗ ನಿಮ್ಮ ಸಂಪೂರ್ಣ ಮುಖವನ್ನು ಗಮನಿಸಿ. ಮುಖದ ಭಾಗಕ್ಕೆ ಸಂಪೂರ್ಣ ವಿಶ್ರಾಂತಿ. ನಿಮ್ಮ ಗಮನ ತಲೆಯ ಮೇಲಿರಲಿ. ಸಂಪೂರ್ಣ ತಲೆ ವಿಶ್ರಾಂತಿಯಲ್ಲಿದೆ. ಹೆಚ್ಚಿನ ವಿಶ್ರಾಂತಿಗಾಗಿ ಒಮ್ಮೆ ಮಕಾರದ ಪಠಣೆಯನ್ನು ಮಾಡೋಣ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಬಿಡುತ್ತಾ ಮಕಾರ. ನಿಧಾನವಾಗಿ ಮಕಾರದ ತರಂಗಗಳನ್ನು ಗಮನಿಸಿ. ಈಗ ಸಂಪೂರ್ಣ ಮುಖ ಹಾಗೂ ತಲೆಯ ಭಾಗ ವಿಶ್ರಾಂತಿಯಲ್ಲಿದೆ. ಈಗ ನಿಮ್ಮ ಪಾದದಿಂದ ತಲೆಯ ಭಾಗವನ್ನು ಗಮನಿಸುತ್ತಾ ಓಂಕಾರದ ಪಠಣೆಯನ್ನು ಮಾಡೋಣ. ಉಸಿರನ್ನು ದೀರ್ಘವಾಗಿ ತೆಗೆದುಕೊಳ್ಳಿ. ಉಸಿರನ್ನು ಬಿಡುತ್ತಾ ಓಂಕಾರ. ಓಂಕಾರದ ತರಂಗಗಳು ನಿಮ್ಮ ದೇಹದ ಸಂಪೂರ್ಣ ಭಾಗಕ್ಕೆ ತಲುಪಿದೆ. ಈಗ ನಿಮ್ಮ ದೇಹ ಸಂಪೂರ್ಣ ವಿಶ್ರಾಂತಿಯಲ್ಲಿದೆ. ಈಗ ಪ್ರಾಣಾಯಾಮದ ಸಿದ್ಧತೆಯನ್ನು ಮಾಡಿಕೊಳ್ಳೋಣ. ಎರಡೂ ಕಾಲುಗಳನ್ನು ಜೋಡಿಸಿ ನಿಧಾನವಾಗಿ ಎಡಗಾಲನ್ನು ಮಡಿಸಿ ಎಡಗೈ ಹೊಟ್ಟೆ ಮೇಲಿರಿಸಿ. ಬಲಗೈ ತಲೆಯ ಮೇಲೆ ತನ್ನಿ. ನಿಧಾನವಾಗಿ ಬಲಪಾರ್ಶ್ವಕ್ಕೆ ಹೊರಳಿ. ನಿಧಾನವಾಗಿ ವಜ್ರಾಸನಕ್ಕೆ ಬನ್ನಿ. ಮೊದಲಿಗೆ ನಾಡಿ ಶುದ್ಧಿ ಪ್ರಾಣಾಯಾಮವನ್ನು ಆರಂಭಿಸೋಣ. ಎಡಗೈಯನ್ನು ಚಿನ್ಮುದ್ರೆಯಲ್ಲಿ ಇರಿಸಿ ತೊಡೆಯ ಮೇಲಿರಲಿ. ನಿಮ್ಮ ಎಡಗೈ ಚಿನ್ಮುದ್ರೆಯಲ್ಲಿರಲಿ. ಹಾಗೆ ಬಲಗೈಯಿಂದ ನಾಸಿಕಾಗ್ರ ಮುದ್ರವನ್ನು ಮಾಡಿ. ಪ್ರಾಣಾಯಾಮದ ಅಭ್ಯಾಸದಲ್ಲಿ ಕಣ್ಣುಗಳು ಮುಚ್ಚಿರಲಿ. ಈಗ ಬಲ ಹೊಳ್ಳೆಯನ್ನು ಮುಚ್ಚಿ ಎಡ ಹೊಳ್ಳೆಯಿಂದ ಉಸಿರನ್ನು ಹೊರಹಾಕಿ. ಹಾಗೆ ಎಡ ಹೊಳ್ಳೆಯನ್ನು ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಎಡ ಹೊಳ್ಳೆಯನ್ನು ಮುಚ್ಚಿ ಬಲ ಹೊಳ್ಳೆಯಿಂದ ಉಸಿರನ್ನು ಹೊರಹಾಕಿ ಮತ್ತು ಅದೇ ಬಲ ಹೊಳ್ಳೆಯಿಂದ ಉಸಿರನ್ನು ತೆಗೆದುಕೊಳ್ಳಿ. ಬಲ ಹೊಳ್ಳೆಯನ್ನು ಮುಚ್ಚಿ ಎಡ ಹೊಳ್ಳೆಯಿಂದ ಉಸಿರನ್ನು ಹೊರಹಾಕಿ. ಪ್ರಾಣಾಯಾಮ ಮುಗಿದಿದೆ. ಇದೇ ರೀತಿ ಹಲವು ಬಾರಿ ಮಾಡಬಹುದು. ಈಗ ಶೀತಲಿ ಪ್ರಾಣಾಯಾಮವನ್ನು ಮಾಡೋಣ. ಕಣ್ಣುಗಳು ಮುಚ್ಚಿರಲಿ. ನಿಮ್ಮ ಬೆನ್ನು ಮತ್ತು ಕತ್ತು ನೇರವಿರಲಿ. ನಿಮ್ಮ ನಾಲಿಗೆಯನ್ನು ಬಾಯಿಂದ ಹೊರಹಾಕಿ ಹಾಗೂ ಅದನ್ನು ಕೊಳವೆ ರೀತಿಯಲ್ಲಿ ಮಾಡಿ. ಅನಂತರ ಬಾಯಿಯ ಮೂಲಕ ಉಸಿರನ್ನು ತೆಗೆದುಕೊಳ್ಳಿ. ಬಾಯಿಯನ್ನು ಮುಚ್ಚಿ ಮೂಗಿನಿಂದ ಉಸಿರನ್ನು ಹೊರಹಾಕಿ. ಇದೇ ರೀತಿ ಇನ್ನೊಂದು ಸುತ್ತು ಮಾಡೋಣ. ಕೊನೆಯ ಬಾರಿ. ಇಂದಿನ ಅಭ್ಯಾಸವನ್ನು 3 ಸುತ್ತಿನ ಓಂಕಾರದೊಂದಿಗೆ ಪೂರ್ಣಗೊಳಿಸೋಣ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಬಿಡುತ್ತಾ ಓಂಕಾರ.
ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಇನ್ನೊಮ್ಮೆ. ಕೊನೆಯ ಬಾರಿ. ಇಂದಿನ ಅಭ್ಯಾಸ ಮುಕ್ತಾಯಗೊಂಡಿದೆ. ಎಲ್ಲರಿಗೂ ಧನ್ಯವಾದಗಳು.